Hello everyone, welcome to Sanmargaha classes. Ninth question from the boy who asked for more. Choose the correct form of the question to get the underlined word as answer. Okay. This novel was written in 1946. ಇದು 1 mark question ಮಕ್ಕಳು. This novel was written in 1946. ಇದು 1946 ಅಲ್ಲಿ ಬರೆದಿರುವಂತಹ ಕಾದಂಬರಿ ಅಂತ ಹೇಳ್ತಾ ಇದ್ದಾರೆ. You have to frame a question to this sentence. Okay. So how to frame this question? You should get the answer as in 1946. 1946 ಅಲ್ಲಿ ಅನ್ನುವಂತಹ ಉತ್ತರ ಬರುವಂತೆ ನೀವು ಪ್ರಶ್ನೆಯನ್ನ ಫ್ರೇಮ್ ಮಾಡಬೇಕು. Okay, so we'll see the options. Option A, when was the novel written? Option B, where was the novel written? Option C, why was the novel written? Option D, how was the novel written? ಇವಾಗ ಒಂದೊಂದೇ ಆಪ್ಷನ್ ನೋಡ್ತಾ ಹೋಗೋಣ. ಆಪ್ಷನ್ ಎ, ವೆನ್ ವಾಸ್ ದ ನಾವೆಲ್ ರಿಟರ್ನ್? ಯಾವಾಗ ಈ ನಾವೆಲ್ ಅನ್ನ ಬರೆದಿದ್ದರು? ವೆನ್ ಇಟ್ ವಾಸ್ ರಿಟರ್ನ್ ಇನ್ 1946 ಅಲ್ವಾ? ವೇರ್ ವಾಸ್ ದ ನಾವೆಲ್ ರಿಟರ್ನ್? ನಾವೆಲ್ ಅನ್ನ ಎಲ್ಲಿ ಬರೆದಿದ್ದರು? ಎಲ್ಲಿ ಅಂತಂದ್ರೆ ಯಾವ್ದಾದ್ರು ಒಂದು ಪ್ಲೇಸ್ ಅಲ್ಲಿ ಹೇಳ್ಬೇಕು ಮಕ್ಕಳೇ. ಓಕೆ, ನಾವೆಲ್ ವಾಸ್ ರಿಟರ್ನ್ ಸಮ್ವೇರ್. ಓಕೆ, ಸೊ ಈಸ್ ಇಟ್ ದ ಕ್ವಶನ್ ಟು ಗೆಟ್ ದ ಆನ್ಸರ್ ಆಸ್ 1946? ನೋ, ಇಸಂಟ್ ಇಟ್. ಆಪ್ಷನ್ ಸಿ, ವೈ ವಾಸ್ ದ ನಾವೆಲ್ ರಿಟರ್ನ್? ಯಾಕೆ ಇದನ್ನ ಬರೆದರು? ಇದಕ್ಕೇನಾದ್ರೂ ನಿಮ್ಗೆ ಯಾಕೆ ಬರೆದರು ಅಂತ ಕೇಳಿದ್ರೆ ನೀವು ಆನ್ಸರ್ ಏನ್ ಕೊಡ್ಬೇಕು? ನಾವೆಲ್ ವಾಸ್ ರಿಟರ್ನ್ ಟು ಅರೌಸ್ ದ ಇಂಟ್ರೆಸ್ಟ್ ಆಫ್ ದ ರೀಡರ್ಸ್. ಓದುಗರಿಗೆ ಇಂಟ್ರೆಸ್ಟ್ ತರೋದಿಕ್ಕೆ ನಾವೆಲ್ ಅನ್ನ ಬರೆದಿದ್ದಾರೆ. ಆರ್ ಟು ಗಿವ್ ಸಮ್ ಮೆಸೇಜ್, ಒಂದು ಸಂದೇಶವನ್ನು ಕೊಡೋದಿಕ್ಕೆ. ಸೊ ಇಲ್ಲಿ 1946 ಅನ್ನೋ ಆನ್ಸರ್ ನಿಮ್ಗೆ ಸಿಗೋದಿಲ್ಲ ಅಲ್ವಾ? ಹೌ ವಾಸ್ ದ ನಾವೆಲ್ ರಿಟರ್ನ್? ನಾವೆಲ್ ಅನ್ನ ಹೇಗೆ ಬರೆದ್ರು? ಹೇಗೆ ಬರೀತಾರೆ ನಾವೆಲ್ ಅನ್ನ? ಯಾವ ರೀತಿ ಬರೆದರು ಅಂತ ಕೇಳಿದ್ದಾರೆ. ಅದಕ್ಕೂ ಕೂಡ ಯು ಕೆನಾಟ್ ಗೆಟ್ ದ ಆನ್ಸರ್ 1946. Option A is the only option where in 1946, okay, 1946 denotes some time duration, isn't it? It denotes some time duration. How to frame the question for this time? ವೆನ್ ಇಟ್ ವಾಸ್ ರಿಟರ್ನ್, ಯಾವಾಗ ಅನ್ನೋದಕ್ಕೆ ಆನ್ಸರ್ ನಿಮ್ಗೆ ಏನ್ ಸಿಗತ್ತೆ ಮಕ್ಕಳೇ? ಒಂದು ಟೈಮ್ ಅಲ್ಲಿ, ಡ್ಯೂರೇಷನ್, ಇನ್ 1946. ಓಕೆ, ಸೊ ಆಪ್ಷನ್ ಎ, ವೆನ್ ವಾಸ್ ದ ನಾವೆಲ್ ರಿಟರ್ನ್, ಇಸ್ ದ correct answer. Okay, so if you ask this question, the answer you will get is this novel was written in 1946. ಕ್ವಶನ್ ಅನ್ನ ಯಾವ್ಯಾವ ರೀತಿಲಿ ಫ್ರೇಮ್ ಮಾಡಬಹುದು? ವಾಟ್ ಆರ್ ದ ಕ್ವಶನಿಂಗ್ ವರ್ಡ್ಸ್ ಚಿಲ್ಡ್ರನ್? ಕ್ವಶನಿಂಗ್ ವರ್ಡ್ಸ್ ಯಾವುದು? ಹೂ, ವೆನ್, ವೇರ್ ಅಲ್ವಾ? ಹೌ, ವೈ, ಇವೆಲ್ಲ ಏನು ಕ್ವಶನಿಂಗ್ ಫ್ರೇಸಸ್. ಪ್ರತಿಯೊಂದಕ್ಕೂ ಒಂದೊಂದು ಆನ್ಸರ್ ಇರುತ್ತೆ ಅಲ್ವಾ ಮಕ್ಕಳೇ? ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಥ್ಯಾಂಕ್ ಯು.